ಇಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಗೆ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡ ವಿಚಾರಕ್ಕೆ ಪರ ವಿರೋಧದ ಚರ್ಚೆಗಳಾಗ್ತಿವೆ. ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಲಿ ಅನ್ನುವ ಟೀಕೆಗಳು ಕೇಳಿ ಬಂದಿವೆ. ಈ ವಿಚಾರಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿರುವ ಡಿಕೆಶಿ, ನಾನು ಹೋಗಿರೋದು ಶಿವರಾತ್ರಿಯ ಆಚರಣೆಗೆ, ಇದು ನನ್ನ ಸ್ವಂತ ನಂಬಿಕೆ. ಯಾರೋ ಟ್ವೀಟ್ ಮಾಡಿದ್ದಕ್ಕೆಲ್ಲ ನಾನು ಉತ್ತರಿಸೋದಕ್ಕೆ ಹೋಗಲ್ಲ. ನನ್ನ ವೈಯಕ್ತಿಕ ಭೇಟಿಗೆ ಬಿಜೆಪಿ ಸ್ವಾಗತನೂ ಬೇಡ, ಕಾಂಗ್ರೆಸ್ ಸ್ವಾಗತನೂ ಬೇಡ ಅಂತ ಟೀಕಾಕಾರರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಸದ್ಗುರು ನಮ್ಮ ರಾಜ್ಯದವರೇ, ಮೈಸೂರಿನವರು, ಕಾವೇರಿ ವಿಚಾರಕ್ಕೆ ಹೋರಾಡಿದವರು, ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಿದ್ದಾರೆ. ಇಶಾ ಫೌಂಡೇಶನ್ ವತಿಯಿಂದ ರಾಜ್ಯದಲ್ಲೂ ಸಾಕಷ್ಟು ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಖುದ್ದಾಗಿ ಮನೆಗೆ ಬಂದು ಕರೆದರು. ಅವರ ಭಾಷಣ, ಆಚಾರ, ವಿಚಾರವನ್ನ ಮೆಚ್ಚಿ ಗೌರವದಿಂದ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದು ಬಿಟ್ರೆ ಪರ್ಸನಲ್ ಆಗಿ ಅವರ ಬಗ್ಗೆ ಯಾರು ಏನ್ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಕೊಯಮತ್ತೂರಿನಲ್ಲಿ ಸದ್ಗುರು ಕಾರ್ಯಕ್ರಮಕ್ಕೆ ಹೋಗಿದ್ದ ಡಿಸಿಎಂ ಡಿಕೆಶಿ ನಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಗೊಂದಲ ಮೂಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕೆಲ ಕಾಂಗ್ರೆಸ್ ನಾಯಕರು, ಡಿಕೆ ಶಿವಕುಮಾರ್ ಕಟ್ಟ ಕಾಂಗ್ರೆಸ್ಸಿಗ, ಎಲ್ಲೂ ಹೋಗಲ್ಲ, ಅಷ್ಟಕ್ಕೂ ಡಿಕೆಶಿ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೋಗಿರೋದ್ರಲ್ಲಿ ತಪ್ಪೇನಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ರಾಜಕೀಯ ಮಾತಾಡಿದಾರೆ ಅಂತ ಅನಿಸುತ್ತೆ ನನಗೆ. ಆ ತರ ಮಾತಾಡಂಗಿದ್ರೆ ಒಂದು ಬೇರೆ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಅವರಿಗೆ ಆಡಿಯನ್ಸ್ ಇದ್ದಾರೆ, ಯಾರಿಗೆ ಸದ್ಗುರು ಅವರಿಗೆ ಆಡಿಯನ್ಸ್ ಇದಾರಲ್ಲ ಅಂತಲ್ಲ. ನಾನು ಅವ್ರ ಅಡ್ಮೈರರ್, ಅವ್ರ ಫ್ಯಾನು. ಆದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ಇದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು. ಆ ವೇದಿಕೆ ಅಲ್ಲ, ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ. ತಪ್ಪೇನಿದೆ? ತಪ್ಪೀಗ ಸದ್ಗುರು ಅವರು ಅಮಿತ್ ಶಾ ಅವ್ರನ್ನು ಕರೆದಿದ್ದಾರೆ. ಆಮೇಲೆ ಇವ್ರನ್ನ ಎಷ್ಟೋ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳನ್ನ, ಪ್ರಧಾನಮಂತ್ರಿಗಳು ಕರೀತಾರೆ, ಮುಖ್ಯಮಂತ್ರಿಗಳು ಕರೆದಿರ್ತಾರೆ. ಈಗ ಬೋಯಿಂಗ್ ಇದರಲ್ಲಿ ಪ್ರಧಾನಮಂತ್ರಿಗಳು ಕರೆದಿದ್ರು, ಮುಖ್ಯಮಂತ್ರಿಗಳು ಕರೆದಿದ್ರು. ನೋಡಿ, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಏನ್ರಿ, ಈ ರೀತಿಯ ಊಹಾಪೋಹಗಳು ಇವತ್ತು ದಿವಸ ಅವರು ಕಟ್ಟ ಕಾಂಗ್ರೆಸ್ಸಿಗರು. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರೆ ಅದರ ಮೇಲೆ ಇದು ಮಾಡಿ ತಪ್ಪದು. ಇಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಗೆ ಡಿಕೆಶಿ ವೇದಿಕೆ ಹಂಚಿಕೊಂಡ ವಿಚಾರಕ್ಕೆ ಮಾಯಕೊಂಡ ಶಾಸಕ ಬಸವಂತಪ್ಪ ಪ್ರತಿಕ್ರಿಯಿಸಿದ್ದು, ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ ನಾಯಕ. ಎನ್ಎಸ್ಯುಐ ಯೂತ್ ಕಾಂಗ್ರೆಸ್ ದಿನಗಳಿಂದಲೂ ಹೋರಾಟ ಮಾಡ್ಕೊಂಡು ಬಂದವರು. ಡಿಕೆಶಿ ಅವರು ಪಕ್ಷ ಬಿಡುವ ಮಾತೇ ಇಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಡಿಕೆಶಿ ಭೇಟಿ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯಲಿದೆ ಅಂತ ಹೇಳಿದ್ರು. ಇನ್ನು ಬಿಎಸ್ವೈ ಮಾತನಾಡಿದ್ದು, ಆ ವಿಚಾರ ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಶಿವರಾತ್ರಿಯ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕೇ ಹೊರತು ನಾನಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ. ಬಿಜೆಪಿ ಬರೋ ಸಾಧ್ಯತೆ ಇದೆಯಾ? ಧನ್ಯವಾದಗಳು, ಥ್ಯಾಂಕ್ ಯು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ರಾಜಕೀಯೇತರ ವೇದಿಕೆ ಹಂಚಿಕೊಂಡಿದ್ದು ತಪ್ಪಾಗಿ ಭಾವಿಸಬಾರದು. ಡಿಕೆಶಿ ಅವರು ಬಿಜೆಪಿಗೆ ಬರೋ ಚರ್ಚೆ ಊಹಾಪೋಹ ಅಷ್ಟೇ. ಆದರೆ ಇದನ್ನ ತಳ್ಳಿ ಹಾಕೋದು ಕೂಡ ಇಲ್ಲ ಅಂತ ಹೇಳುವ ಮೂಲಕ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಇದು ಕಾಂಗ್ರೆಸ್ ಒಳಗಿನ ಚರ್ಚೆಗೆ ಇನ್ನಷ್ಟು ತುಪ್ಪ ಸುರಿದಂತಾಗಿದೆ. ಅಮಿತ್ ಶಾ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಅನೇಕ ರೀತಿಯ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಯಾರೋ ಒಬ್ಬರನ್ನ ಭೇಟಿ ಮಾಡಿದ ತಕ್ಷಣ ಅವರು ಬಿಜೆಪಿಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಗೆ ಇನ್ನೊಬ್ಬರು ಹೋಗಿಬಿಡ್ತಾರೆ ಅನ್ನೋದಿದೆಯಲ್ಲ, ಇದು ಊಹಾಪೋಹಗಳಷ್ಟೇ. ಇವು ಸತ್ಯ ಅಂತ ಯಾರು ಹೇಳಲಿಕ್ಕಾಗಲ್ಲ. ಹಂಗಂದ ತಕ್ಷಣ ನಾನೇನು ಕೆಲವು ವಿಚಾರಗಳನ್ನು ತಳ್ಳಿ ಹಾಕಿಬಿಡೋದು ಇಲ್ಲ. ಹಿಂದೆ ಇಂಥವು ಆಗಿರ್ತಕ್ಕಂಥದ್ದು ಕೂಡ ಇದೆ. ಆದರೆ ಅದು ನಿಜ ಅಲ್ವಾ, ಇದನ್ನು ಯಾರು ಹೇಳಬೇಕು? ಡಿ ಕೆ ಶಿವಕುಮಾರ್ ಹೇಳಬೇಕು. ಇನ್ನು ಇದೇ ವಿಚಾರವಾಗಿ ಮಾತನಾಡಿರೋ ಆರ್ ಅಶೋಕ್, ಡಿಕೆಶಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರ ಪಕ್ಷದಲ್ಲಿ ಆಕ್ಷೇಪ ಶುರುವಾಗಿದೆ. ಕುಂಭಮೇಳಕ್ಕೆ ಹೋಗೋದು ಬೇಡ ಅಂತ ಖರ್ಗೆ ಹೇಳ್ತಾರೆ. ಆದರೆ ಅಲ್ಲಿಗೂ ಡಿಕೆಶಿ ಹೋಗಿದ್ರು, ಪ್ರಧಾನಿಯನ್ನ ಡಿಕೆಶಿ ಭೇಟಿ ಮಾಡಿದ್ರು. ಇಶಾ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿರೋದು ಅವರ ವೈಯಕ್ತಿಕ. ದೇಶದ ಮಟ್ಟದಲ್ಲಿ ಸಂಘರ್ಷ ಶುರುವಾಗಿದೆ. ನವೆಂಬರ್ 16ರ ಮುಹೂರ್ತಕ್ಕೆ ಇವೆಲ್ಲವೂ ಶುರುವಾಗಿದೆ.
ಡಿಕೆ ಶಿವಕುಮಾರ್ ಕೂಡ ಏಕನಾಥ್ ಶಿಂದೆ ಆಗಬಹುದು ಅಂತ ಹೇಳಿದ್ರು. ಅವರ ಮನೋ ಇಚ್ಛೆ ಅದು, ಏನು ಅವ್ರ ಮನೋ ಇಚ್ಛೆಗಳಿದೆ ಒಳಗಡೆ ಏನು ಗೊತ್ತಿಲ್ಲ. ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಏನು ಅನ್ನೋದು ಅವರೇ ಒಬ್ಬರಿಗೆ ಗೊತ್ತಿರೋವಂಥದ್ದು. ಅದಕ್ಕೆ ಅವ್ರ ಪಾರ್ಟಿಯ ವಿಚಾರ ಅದು. ಖರ್ಗೆ ಅವರ ಹೇಳಿಕೆ ಆದಮೇಲೂ ಕೂಡ ಆಲ್ ಇಂಡಿಯಾ ಲೆವೆಲಲ್ಲೇ ಈ ಥರ ಸಂಘರ್ಷಗಳು ಬರ್ತಾ ಇದೆ. ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ, ನವೆಂಬರ್ 16. ಆ ಮುಹೂರ್ತದ ಪರಿಣಾಮನೇ ಇದೆಲ್ಲ. ಭಾಳ ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ, ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡಗಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟನ್ನು ಉಪಯೋಗ ಮಾಡಿ. ರಾಜಕಾರಣದಲ್ಲಿ ಬೆಳವಣಿಗೆಗಳು ಕ್ಷಿಪ್ರವಾಗಿ ಆಗೋದು, ರಾಜಕಾರಣದಲ್ಲಿ ನಿರ್ಧಾರಗಳು ಓವರ್ನೈಟ್ ಅಲ್ಲೇ ನಡೆಯೋದು ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಡಿಕೆಶಿ ಬಿಜೆಪಿ ಸೇರ್ಪಡೆ ವದಂತಿಗೆ ಬೊಮ್ಮಾಯಿ ಹೊಸ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿ ಸಮೇತವಾಗಿ ಹಲವಾರು ಬಾರಿ ಹಿಂದೆ ಭಾಗವಹಿಸಿದ್ದಾರೆ. ನಾವು ಕೂಡ ಬೆಂಗಳೂರಿನಲ್ಲಿ ಭಾಗವಹಿಸಿದ್ದೇವೆ. ಅದೇ ರೀತಿ ಅವರು ಭಾಗವಹಿಸಿದ್ದಾರೆ. ಅದಕ್ಕೇನು ಹೆಚ್ಚಿನ ರಾಜಕೀಯ ಅರ್ಥ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ನಡೀತಿರುವಂಥದ್ದು ಅವ್ರ ಪಕ್ಷದಲ್ಲಿರುವಂಥ ಅಪನಂಬಿಕೆ ಮತ್ತು ಗೊಂದಲದ ಸಂಕೇತ ಅಷ್ಟೇ. ಅಪಸ್ವರ ಯಾಕಿದೆ ಅಂದ್ರೆ ಅಪನಂಬಿಕೆ ಇದೆ, ಅದಕ್ಕೆ ಅಪಸ್ವರ. ಇಲ್ಲ 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 ಅದ ಆ ಥರದ್ದು ಯಾವುದೂ ಚರ್ಚೆ ಇಲ್ಲ. ರಾಜಕಾರಣದಲ್ಲಿ ಬೆಳವಣಿಗೆ ಕ್ಷಿಪ್ರ ಆಗೋದು, ನಿಧಾನವಾಗಿ ಯಾವುದು ಆಗೋದೇ ಇಲ್ಲ, ಓವರ್ನೈಟ್ ಆಗೋದು ಪ್ರಶ್ನೆ ಅದಲ್ಲ. ಪ್ರಶ್ನೆ ಇವತ್ತು ಯಾವುದು ಆ ಥರದ ನಮ್ಮ ಮಟ್ಟಕ್ಕಂತೂ ಅಥವಾ ನಮ್ಮ ತಿಳುವಳಿಕೆಗೆ ಮಾತ್ರ ಯಾವುದೇ ಥರ ಚರ್ಚೆ ಇಲ್ಲ. ಇಶಾ ಕಾರ್ಯಕ್ರಮದಲ್ಲಿ ಡಿಸಿಎಂ ಭಾಗಿಯಾಗಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ವ್ಯಕ್ತವಾಗಿತ್ತು. ಈ ಬಗ್ಗೆ ಮಾತನಾಡಿದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಸವಾಲೆಸೆದಿದ್ದಾರೆ. ಕಾಂಗ್ರೆಸ್ ತತ್ವದ ವಿರುದ್ಧ ಇದ್ರೆ ಡಿಕೆಶಿ ಮೇಲೆ ಕ್ರಮ ಕೈಗೊಳ್ಳಲಿ. ಡಿಕೆಶಿ ಕುಂಭಮೇಳಕ್ಕೆ ಹೋಗಿರೋದು, ಕೊಯಮತ್ತೂರಿಗೆ ಹೋಗಿರೋದು ಸಹಜ. ಇದು ಸರಿಯಾಗಲ್ಲ ಅಂದ್ರೆ ಡಿಕೆ ಶಿವಕುಮಾರನ್ನ ಸಸ್ಪೆಂಡ್ ಮಾಡಿ. ಅವರು ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ವಿರೋಧವಾಗಿದ್ರೆ ಅವರನ್ನ ಪಾರ್ಟಿಯಿಂದ ಹೊರಗೆ ಹಾಕಿ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಅವರು ಅಲ್ಲಿ ಹಿಂದೂ ಕಾರ್ಯಕ್ರಮಗಳಿಗೆ ಮತ್ತೊಂದು ಹೋದರೆ ಅವರು ಟೀಕೆ ಮಾಡೋದಾದರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ ಇರ್ತದೆ, ತನ್ನದೇ ಆದಂಥ ಒಂದು ಧಾರ್ಮಿಕ ಪರಂಪರೆ ಅನ್ಕೊಂಡು ಅದನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಹೀಗಾಗಿ ಅದರ ಬೇಕಾದ್ರೆ ಅದು ನಿಮ್ಮ ತತ್ವಕ್ಕೆ ವಿರುದ್ಧ ಆಗಿದ್ದರೆ ಅವ್ರು ಸಸ್ಪೆಂಡ್ ಮಾಡಿರಿ, ಪಾರ್ಟಿಯಿಂದ ಹೊರಗೆ ಹಾಕ್ರಿ. ಅವಾಗ ಗುರ್ತಾಗತ್ತೆ ನಿಮ್ಮ ಡಿಸಿಪ್ಲಿನು, ನಿಮ್ಮ ತತ್ವ ಏನು ಅನ್ನೋದು ಗುರ್ತಾಗ್ತದೆ. ಹೀಗಾಗಿ ಈ ರೀತಿಯಾದ ನಡವಳಿಕೆ ಇದಲ್ಲ ಕಾಂಗ್ರೆಸ್ ಇದು ಭಾಳ ಆಘಾತಕಾರಿ. ಕೆಪಿಸಿಸಿ ಗದ್ದುಗೆ ಗುದ್ದಾಟದ ನಡುವೆ ಸತೀಶ್ ಜಾರಕಿಹೊಳಿಯನ್ನ ಡಿಕೆ ಸುರೇಶ್ ಭೇಟಿ ಮಾಡಿ ಕುತೂಹಲ ಮೂಡಿಸಿದ್ದಾರೆ. ಬೆಂಗಳೂರಲ್ಲಿರೋ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಭೇಟಿ ಕೊಟ್ಟಿದ್ರು. ರಾಮನಗರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನಾನು ಸತೀಶ್ ಭೇಟಿ ಮಾಡೋದು ಹೊಸದೇನಲ್ಲ, ಅಭಿವೃದ್ಧಿ ವಿಚಾರಕ್ಕೆ ಭೇಟಿ ಆಗ್ತಾ ಇರ್ತೇವೆ, ಒಳ ಜಗಳ ಏನಿಲ್ಲ, ಎಲ್ಲರೂ ಒಗ್ಗಟ್ಟಾಗಿಯೇ ಇದ್ದೇವೆ. ಅಸಮಾಧಾನ ಇದ್ರೆ ಹಿರಿಯರು ಬಗೆಹರಿಸ್ತಾರೆ, ಆ ಬಗ್ಗೆ ನಾನು ಹೆಚ್ಚು ಮಾತನಾಡಲ್ಲ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ನಡೆಯಲಿದೆ ಅಂತ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಇಬ್ಬರು ನಾಯಕರೇ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ನಮ್ಮ ನಾಯಕರು. 4 ಜನರಲ್ಲ, ಇನ್ನೂ ಬಹಳ ನಾಯಕರಿದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲಿ ನನಗೆ ನಂಬಿಕೆ ಇದೆ. ಡಿಕೆ ಶಿವಕುಮಾರ್ ಕಳೆದ ಚುನಾವಣೆಯಲ್ಲಿ ಸಂಘಟನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಾಸ್ ಲೀಡರ್, ಎಲ್ಲರೂ ಅವರನ್ನ ನೋಡಿ ಓಟ್ ಹಾಕ್ತಾರೆ ಅಂತ ಹೇಳಿದ್ರು. ತಪ್ಪೇನಲ್ಲ, ಅವರು ಇಬ್ಬರು ನಾಯಕರೇ ನಮ್ಮದು. ಅವರಿಬ್ಬರು ನಾಯಕರು, ಸತೀಶ್ ಜಾರಕಿಹೊಳಿ ಅವ್ರ ನಾಯಕರು, ಪರಮೇಶ್ವರ್ ಅವ್ರ ನಾಯಕರು, ಇನ್ನು ಭಾಳ ಎಲ್ಲರೂ ನಾಯಕರು ಇದ್ದಾರೆ. ಎಲ್ಲ ಹೇಳ್ತೀನಿ, ಎಲ್ಲ ನಾಯಕರು, ಎರಡಲ್ಲ, ಇನ್ನು ನಾಲ್ಕು ಎಲ್ಲರೂ ಜನ ಎಲ್ಲರಿದ್ದಾರೆ. ಪಕ್ಷ ಸಾಮೂಹಿಕವಾಗಿ ಒಬ್ಬ ವ್ಯಕ್ತಿಯ ಇದು ಅಲ್ಲ, ಇದು ಸಾಮೂಹಿಕ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಕೊಂಡ್ಬಂದಂಥ ಕಾಂಗ್ರೆಸ್ ಪಕ್ಷ. ಅವರಿಬ್ಬರು ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಇವತ್ತು ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಅವತ್ತು ಸಹ ಸಂಘಟನೆ ಮಾಡಿದ್ದಾರೆ. ಹೊಸ ಚುನಾವಣೆಯಲ್ಲಿ ಭಾಳ ಶ್ರಮ ವಹಿಸಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ವ್ಯಕ್ತಿತ್ವ ಇವತ್ತು ದಿವಸ ಅವರು ಈಸ್ ಅ ಮಾಸ್ ಲೀಡರ್. ಇವತ್ತು ಜನ ಅವ್ರನ್ನ ನಂಬಿಕೊಂಡು ಅವ್ರನ್ನ ಮೇಲೆ ವಿಶೇಷವಾಗಿ ಬಡವರು, ಹಿಂದುಳಿದವರು, ರೈತರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಒಂದು ಮುಖವನ್ನು ನೋಡಿ, ಅವ್ರ ಫೇಸ್ ನೋಡಿ ಇವತ್ತು ದಿವಸ ನಮ್ಮ ಪಕ್ಷದ ಪ್ರತಿಯೊಬ್ಬನ ಸಾಮಾನ್ಯ ಕಾರ್ಯಕರ್ತರು ಒಳಗೊಂಡು ಎಲ್ಲರದ್ದು ಪಾಲ ಇದೆ.
ಇನ್ನು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆ ಮಾಡಿರುವ ವಿಚಾರದ ಬಗ್ಗೆಯೂ ಮಾತನಾಡಿದ ಎಂಬಿಪಿ, ಲಾಭ ತೆಗೆದುಕೊಂಡಿದ್ದು ಬೆಂಗಳೂರಿನಿಂದ, ಇವರು ಬೆಳೆದಿದ್ದು ರಾಜ್ಯದಲ್ಲಿ, ಸಲಹೆ ನೀಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಲ್ಲ, ಕನ್ನಡಿಗರು ಈ ಆಟಿಟ್ಯೂಡ್ ಅನ್ನ ಬಯಸಲ್ಲ, ಇದರಿಂದ ನಾವು ದೊಡ್ಡವರಾಗಲ್ಲ ಯಾರು ಕೂಡ ಇದರಿಂದ ಅಂತ ಹೇಳಿದ್ದಾರೆ. ಸರ್ಕಾರದ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತೀರಿ. ನರೇಂದ್ರ ಮೋದಿ ಅವರು ಗ್ಯಾರಂಟಿಗಳನ್ನು ಕಾಪಿ ಮಾಡ್ತಾ ಇದಾರಲ್ಲ, ದಿಲ್ಲಿಯಲ್ಲಿ ಕಾಪಿ ಮಾಡಿದ್ದಾರೆ, ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ. ಇತ್ತೀಚಿನ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ನಾನೇ ಇನ್ಚಾರ್ಜ್ ಇದೆ ಮಹಾರಾಷ್ಟ್ರದಲ್ಲಿ. ಲಾಡ್ಕಿ ಬೆಹನಾ ಸ್ಕೀಮ್ ಅಲ್ಲಿ ಕಾಪಿ ಮಾಡಿದಾರಲ್ಲ. ಗೃಹಲಕ್ಷ್ಮಿ ಟೀಕೆ ಇವ್ರು ಮಾಡಿದ್ರೆ ಅದು ಟೀಕೆ ಮಾಡಕ್ ಬರೋದಲ್ಲ, ಮಾಡಬಾರ್ದು. ಅವ್ರು ಮಾಡಿದ್ರೆ ನಡೀತದೆ. ಈ ಧೋರಣೆ ಮೋದಾಸ್ ಅವ್ರನ್ನ ಕರ್ಕಳಿಂದ ವಿನಂತಿ ಮಾಡ್ತಾರೆ. ನೀವು ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ, ಬುದ್ಧಿವಂತರಿದ್ದೀರಿ, ಎಲ್ಲ ಸಮರ್ಥನೆ ನಿಮಗಿದೆ. ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯವನ್ನು ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ನೀವು ಸಲಹೆಗಳನ್ನು ಕೊಡ್ರಿ. 4 ಗೋಡೆ ಮಧ್ಯೆ ಈ ರೀತಿ ಟ್ವೀಟ್ ಮಾಡೋದು, ಇದರಿಂದ ಇವರು ದೊಡ್ಡವರಾಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸರ್ಕಾರದ ಡಿಕೆಶಿ ಸಿಎಂ ಆಗ್ತಾರೆ, ನಾಳೆನೇ ಆಗಬಹುದು. ನನ್ನ ಮಾತು ಸುಳ್ಳಾಗಿಲ್ಲ, ಸುಳ್ಳಾಗೋದು ಇಲ್ಲ. ಇದೇ ಅವಧಿಯಲ್ಲಿ ಆಗ್ತಾರೆ, ಅವರು ಸಿಎಂ ಆಗ್ತಾರೆ ಅಂತ ಭೈರವಿ ಅಮ್ಮ ಹೇಳಿದ್ದಾರೆ. ನಿನ್ನ ದುಡ್ಡನ್ನ ಇನ್ಯಾರೋ ತಿಂತಾರೆ ಅಂತ ಡಿಕೆಶಿಗೆ ಹೇಳಿದ್ದೆ. ವಿನಯ್ ಕುಲಕರ್ಣಿಗೂ ಶಾಸಕ ಆಗ್ತಾನೆ ಅಂದಿದ್ದೆ, ಆದ. ಈಗ ಡಿಕೆಶಿ ಸಿಎಂ ಆಗೋದು ನಿಶ್ಚಿತ ಅಂತ ಭೈರವಿ ಅಮ್ಮ ಹೇಳಿದ್ದಾರೆ. ನಾಗಾ ಸಾಧುಗಳಂತೆ ಊರೂರು ಸುತ್ತುವ ಭೈರವಿ ಅಮ್ಮ ಹುಬ್ಬಳ್ಳಿಯಲ್ಲಿ ಕೊಟ್ಟಿರುವ ಹೇಳಿಕೆ ಇದೀಗ ಕುತೂಹಲ ಮೂಡಿಸಿದೆ. ನನ್ನ ಮಾತು ಇಲ್ಲಿ ತನಕ ಸುಳ್ಳಾಗಲ್ಲ ಸ್ವಾಮಿ. ಯಾಕಾಗಬೇಕದು? ಅವತ್ತು ಡಿಕೆಶಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು 3 ವರ್ಷಕ್ಕೆ ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿಕೆಶಿ ಮನೆಗೆ ಹೋಗಿದ್ದೇನೆ. ನಾವೇ ಕರ್ಸ್ಕೊಂಡಿದ್ದ, ಹೋಗಿದ್ದೆ. ಇಷ್ಟತ್ರ ಗಣಪನ ಕೊಟ್ಟ, ಅವ್ರ ಹೆಂಡತಿ ಸೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂತ ಅಂದ. ಏನಾಗಬೇಕಾಗಿತ್ತು ಅಂದೆ. ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದೆ. ಏನು ಹಂಗಂದ್ರೆ ಅಂತ ಅರ್ಥ ಆಗಿಲ್ಲ. ನಾವು ಎಲ್ಲಮ್ಮನ ಊರಿನವರಲ್ರಿ, ಹೌದಲ್ಲ? ನಾವು ಎಲ್ಲಮ್ಮನ ನಾಡು, ಗಂಡು ಗರ್ತಿ ನಾಡಿನವರು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದರೆ ನೀ ದುಡ್ದಿದ್ದ ದುಡ್ಡು ಇನ್ಯಾವನ ತಿಂದು ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಬದಲಾವಣೆ ಅಲ್ಲ, ಸೀಟಿನಲ್ಲಿ ಇವನೇ ಕೂತ್ಕೋಬೇಕು, ಯಾರು ಡಿಕೆಶಿನೇ ಕೂತ್ಕೋಬೇಕು. ಡಿಕೆಶಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ. ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ಒಂದು ನಿಮಿಷಕ್ಕೆ ಅಲ್ಲಿರೋ ಸೀಟ್ನಲ್ಲಿ ಗೊಟ್ಟಕ್ಕಂದು ಹೋಗ್ತಾರೆ. ನಮ್ಗೆ 5 ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದು ಸರಿ ಸಿಎಂ ಆಗ್ತಾರಂತೆ ಅಲ್ರಿ. ಒಂದ್ಸಲ ಸಿಎಂ ಆಗಲಿ ಸಾಕು, 5 ವರ್ಷ ಇನ್ನೆಷ್ಟು ಸಲ ಆಗಬೇಕು? ಇದೇ ಅವಧಿಯಲ್ಲಿ ಸಿಎಂ. ಹೌದು, ಇದೇ ಅವಧಿಯಲ್ಲಿ ಆಗೋದು. ನನ್ನ ಮಾತು ಇಲ್ಲಿದ್ದ. ಇಂದು ಚಿಕ್ಕಮಗಳೂರಿನ ಎಂಎಲ್ಸಿ ಚುನಾವಣೆಯ ಮರು ಮತ ಎಣಿಕೆ ನಡೆಯಲಿದೆ. 2021ರ ಎಂಎಲ್ಸಿ ಚುನಾವಣೆಯಲ್ಲಿ ಎಂಕೆ ಪ್ರಾಣೇಶ್ 6 ಮತಗಳಿಂದ ಗೆಲುವು ಸಾಧಿಸಿದ್ರು. ಪರಾಭವಗೊಂಡಿದ್ದ ಗಾಯತ್ರಿ ಶಾಂತೇಗೌಡ ಮರು ಮತ ಎಣಿಕೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಐಡಿಎಸ್ಜಿ ಕಾಲೇಜಿನಲ್ಲಿ ಬೆಳಿಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭವಾಗಲಿದ್ದು, ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದ್ದು, ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ರಸ್ತೆ ಅಗಲೀಕರಣಕ್ಕಾಗಿ ಬೆಂಗಳೂರು ಅರಮನೆ ಮೈದಾನದ 15.7 ಎಕರೆ ಜಾಗಕ್ಕೆ 3,011 ಕೋಟಿ ರೂಪಾಯಿ ಟಿಡಿಆರ್ ಪರಿಹಾರ ಕೊಡುವುದರಿಂದ ಪಾರಾಗೋದಕ್ಕೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. 2 ಕಿಲೋಮೀಟರ್ ರಸ್ತೆ ಜಾಗಕ್ಕೆ 3,400 ಕೋಟಿ ಮೌಲ್ಯದ ಪರಿಹಾರ ಕೊಡುವುದು ನ್ಯಾಯಬದ್ಧವಲ್ಲ ಅಂತ ರಾಜ್ಯ ಸರ್ಕಾರದ ಪರ ವಕೀಲರು ವಾದಿಸಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯ ಸರ್ಕಾರಕ್ಕೆ ತಾತ್ಕಾಲಿಕ ಗೆಲುವು ಸಿಕ್ಕಿದೆ. ಬೆಂಗಳೂರಿನ ಅರಮನೆ ಜಮೀನಿಗೆ ಟಿಡಿಆರ್ ಕೊಡುವ ವಿಚಾರವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನ್ಯಾಯಾಂಗ ನಿಂದನೆಯಿಂದ ಪಾರಾಗಿದೆ. ಆದರೆ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಯನ್ನ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ. ಇಡ್ಲಿ ತಯಾರಿಕೆಗೆ ಬಳಸುವ ಪ್ಲಾಸ್ಟಿಕ್ ಕವರ್ಗಳ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ಇಡ್ಲಿ ತಯಾರಿಕೆಗೆ ಬಳಸುವ ಪ್ಲಾಸ್ಟಿಕ್ ಕ್ಯಾನ್ಸರ್ಗೆ ಕಾರಣ ಆಗಬಹುದು ಅಂತ ಹೇಳಲಾಗ್ತಿತ್ತು. ನ್ಯೂಸ್ 18ನಲ್ಲಿ ವರದಿ ಬಿತ್ತರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರು. ಇಂದು ಈ ಕುರಿತಂತೆ ಅಧಿಕೃತ ಆದೇಶ ಹೊರಬೀಳಲಿದೆ. ಆಹಾರ ತಯಾರಿಕೆಗೆ ಸೂಕ್ತ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಕಲಬುರಗಿಯಲ್ಲಿ ನಕಲಿ ಅಂಕಪಟ್ಟಿ ಮಾರಾಟ ತಯಾರು ಮಾಡ್ತಾ ಇದ್ದಂತಹ ಕಿಂಗ್ ಪಿಂಗ್ ಬಲೆಗೆ ಬಿದ್ದಿದ್ದಾನೆ. ದೇಶದಾದ್ಯಂತ 28 ವಿವಿಗಳ ನಕಲಿ ಅಂಕಪಟ್ಟಿಯನ್ನ ನಿರುದ್ಯೋಗಿಗಳಿಗೆ ಮಾರ್ತಾ ಇದ್ದ ರಾಜೀವ್ ಸಿಂಗ್ ಅರೋರರನ್ನ ದೆಹಲಿಯಲ್ಲಿ ಬಂಧಿಸಲಾಗಿದೆ. 7 ರಿಂದ 8 ವರ್ಷಗಳಿಂದ ದಂಧೆಯಲ್ಲಿ ಪಳಗಿದ್ದ ಆರೋಪಿಯಿಂದ ಸಾವಿರಾರು ನಕಲಿ ಅಂಕಪಟ್ಟಿಗಳು, ಕಂಪ್ಯೂಟರ್, ಮೊಬೈಲ್ ಅನ್ನ ಸೀಸ್ ಮಾಡಿ ತನಿಖೆ ನಡೆಸಲಾಗುತ್ತಿದೆ. ಇಲ್ಲಿಂದ ಇದನ್ನ ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ಅದರಿಂದ ಏನು ಇದರ ಮೇನ್ ಕಿಂಗ್ ಪಿನ್ ಇದ್ದಾನೆ ರಾಜೀವ್ ಸಿಂಗ್ ಅರೋರಾ ಅಂತ, ಅವನನ್ನು
ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್ ಇವನನ್ನು ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿದ್ದು ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸಿಕೊಂಡಿರುವಂಥದ್ದು ಡಾಕ್ಯುಮೆಂಟ್ಸ್ಗಳನ್ನು ಮಾತ್ರ ನಿಮಗೆ ಹೇಳಬೇಕಾದ್ರೆ 522 ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ. 522 ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫ್ರೆಂಟ್ ಯೂನಿವರ್ಸಿಟಿದು, ಒಟ್ಟು 28 ಯೂನಿವರ್ಸಿಟಿದು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ಗಳಿದೆ 522. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದ್ದು ವರದನಹಳ್ಳಿ ಗ್ರಾಮದಲ್ಲಿ ಏಕಾಏಕಿ 100 ಕೋಳಿಗಳು ಸಾವನ್ನಪ್ಪಿರುವುದರಿಂದ ಕೋಳಿಗಳ ಮಾದರಿ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ನಿನ್ನೆ ಬಂದ ವರದಿಯಲ್ಲಿ ಹಕ್ಕಿ ಜ್ವರ ಇರೋದು ದೃಢಪಟ್ಟಿದೆ. ಆತಂಕಕ್ಕೆ ಕಾರಣವಾಗಿದ್ದು ತಕ್ಷಣವೇ ಅಧಿಕಾರಿಗಳು ತುರ್ತು ಸಭೆ ಕರೆದು ಸಿಪಿಎನ್ ರವೀಂದ್ರ ಅವರು ಮುನ್ನೆಚ್ಚರಿಕಾ ಕ್ರಮಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆರೋಗ್ಯ ಸಿಬ್ಬಂದಿ ಗ್ರಾಮದಲ್ಲೇ ಬೀಡು ಬಿಟ್ಟು ಬ್ಲೀಚಿಂಗ್ ಸಿಂಪಡಿಸಿ ಸೋಂಕು ತಡೆಗೆ ಪ್ರಯತ್ನಿಸಿದ್ದಾರೆ. ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಆಯೋಜಿಸಲಾಗಿದ್ದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ. ವಿಧಾನಸಭೆ ಸ್ಪೀಕರ್ ನೇತೃತ್ವದಲ್ಲಿ ಆಯೋಜಿಸಿರುವ ಈ ಪುಸ್ತಕ ಮೇಳವು ಗುರುವಾರದಿಂದ 5 ದಿನಗಳ ಕಾಲ ನಡೆಯಲಿದ್ದು ಸಾರ್ವಜನಿಕರ ಭೇಟಿಗೆ ಮುಕ್ತ ಅವಕಾಶ ನೀಡಲಾಗಿದೆ. ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ಸಾಹಿತಿ ಚಂದ್ರಶೇಖರ ಕಂಬಾರ್ ಭಾಗಿಯಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್, ಸ್ಪೀಕರ್ ಖಾದರ್, ಸಭಾಪತಿ ಹೊರಟ್ಟಿ, ಶಾಸಕರು, ಸಚಿವರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯ ಐತಿಹಾಸಿಕ ಸಿದ್ದಾರೂಢರ ಮಹಾರಥೋತ್ಸವ ಯಶಸ್ವಿಯಾಗಿ ಜರುಗಿದೆ. ಸಿದ್ದಾರೂಢ ಮಠದಿಂದ ಮುಖ್ಯ ದ್ವಾರದವರೆಗೂ ಲಕ್ಷಾಂತರ ಭಕ್ತರು ಹರ್ಷೋದ್ಗಾರದಿಂದ ರಥವನ್ನು ಎಳೆದಿದ್ದಾರೆ. ರಥೋತ್ಸವಕ್ಕೆ ನೆರೆ ರಾಜ್ಯಗಳ ಜನರು ಭಾಗಿಯಾಗಿದ್ದು ಇಷ್ಟಾರ್ಥ ಸಿದ್ಧಿಗೆ ಉತ್ತತ್ತಿ, ಬಾಳೆಹಣ್ಣು ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಇಂದಿನಿಂದ 3 ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದ್ದು ನಿನ್ನೆ ವಸಂತ ವೈಭವಕ್ಕೆ ಶಾಸಕ HR ಗವಿಯಪ್ಪ ಚಾಲನೆ ಕೊಟ್ಟಿದ್ದಾರೆ. ಹೊಸಪೇಟೆಯ ಪ್ರಮುಖ ಬೀದಿಗಳಲ್ಲಿ ಕಲಾ ತಂಡಗಳು ಮೆರವಣಿಗೆ ನಡೆಸಲಿದ್ದು ಪ್ರತಿ ವರ್ಷ ಹಂಪಿ ಉತ್ಸವಕ್ಕೂ ಮುನ್ನಾ ದಿನ ವಸಂತ ವೈಭವ ನಡೆಯಲಿದೆ. ಚಾಮರಾಜನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಒಂಟಿ ವೃದ್ಧೆ ಮನೆಗೆ ನುಗ್ಗಿ ಚಿನ್ನಾಭರಣ, ಹಣ ದೋಚಿದ ಮಹಿಳೆಯನ್ನ 24 ಗಂಟೆಯೊಳಗೆ ಬಂಧಿಸಿದ್ದಾರೆ. ಶಂಕರಪುರ ಬಡಾವಣೆಯಲ್ಲಿ ವೃದ್ಧೆ ಮನೆಗೆ ನುಗ್ಗಿ ಕಳ್ಳಿಯೊಬ್ಬಳು 75 ಗ್ರಾಂ ಚಿನ್ನ, 2 ಲಕ್ಷ ನಗದು ಕದ್ದಿ ಪರಾರಿಯಾಗಿದ್ಲು. ನೆರೆಮನೆಯ ಸಿಸಿಟಿವಿಯಲ್ಲಿ ಮಹಿಳೆಯ ಚಲನವಲನ ಸೆರೆಯಾಗಿದ್ದು ಪೊಲೀಸರು ಆರೋಪಿಯನ್ನ ಬಂಧಿಸಿ ಚಿನ್ನಾಭರಣ ಹಾಗೂ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಉಡುಪಿಯಲ್ಲಿ ಎಟಿಎಂ ಕಳ್ಳತನಕ್ಕೆ ಯತ್ನಿಸಿದ್ದ 2 ಆರೋಪಿಗಳನ್ನು ಕಾಪು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಉದ್ಯಾವರ ಗ್ರಾಮದ ಕೆನರಾ ಬ್ಯಾಂಕ್ ಎಟಿಎಂ ದರೋಡೆಗೆ ಯತ್ನಿಸಿದ ಅಬೂಬಕರ್ ಸಿದ್ದಿಕ್ ಮಹಮ್ಮದ್ ಯಾಸೀನ್ ಅನ್ನ ಮಂಗಳೂರಿನಲ್ಲಿ ಬಂಧಿಸಲಾಗಿದೆ. ರಾಮನಗರದ ಹನುಮಾನಹಳ್ಳಿ ಮೊರಾರ್ಜಿ ದೇಸಾಯಿ ಶಾಲೆಗೆ ಸಂಸದ ಡಾಕ್ಟರ್ ಮಂಜುನಾಥ್ ಭೇಟಿ ಕೊಟ್ಟರು. ಇನ್ನೇನು SSLC ಪರೀಕ್ಷೆಗಳು ಹತ್ತಿರವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಮಂಜುನಾಥ್ ಮಕ್ಕಳಿಗೆ ಧೈರ್ಯ ತುಂಬಿದ್ದಾರೆ. ಯಾವುದೇ ಭಯ ಇಲ್ಲದೆ ಪರೀಕ್ಷೆ ಎದುರಿಸುವಂತೆ ಮಕ್ಕಳಿಗೆ ಸಲಹೆ ಕೊಟ್ಟ ಸಂಸದರು ಅಲ್ಲೇ ವಿದ್ಯಾರ್ಥಿಗಳ ಜೊತೆ ಭೋಜನ ಸೇವಿಸಿದರು. ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳಕ್ಕೆ ತೆರೆ ಬಿದ್ದಿದೆ. ಮಹಾಕುಂಭಮೇಳವನ್ನ ಏಕತೆಯ ಮಹಾಯಜ್ಞ ಎಂದು ಕರೆದ ಪ್ರಧಾನಿ ಮೋದಿ ಕುಂಭಮೇಳ ಯಶಸ್ವಿಗೊಳಿಸಿದ್ದಕ್ಕಾಗಿ ಯುಪಿ ಸರ್ಕಾರವನ್ನ ಶ್ಲಾಘಿಸಿದ್ದಾರೆ. ಅಲ್ಲದೆ ಕುಂಭಮೇಳದ ಯಾತ್ರೆ ವೇಳೆ ತೊಂದರೆ ಆಗಿದ್ದಲ್ಲಿ ಕ್ಷಮೆಯಾಚಿಸುತ್ತೇನೆ ಅಂತ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮಹಾಕುಂಭಮೇಳದಲ್ಲಿ ಸೇವೆ ಸಲ್ಲಿಸಿದ್ದ ಆರೋಗ್ಯ ಮತ್ತು ಸ್ವಚ್ಛತಾ ಕಾರ್ಯಕರ್ತರಿಗೆ ಸಿಎಂ ಯೋಗಿ ಸರ್ಕಾರವು 10,000 ರೂಪಾಯಿ ಬೋನಸ್ ಘೋಷಿಸಿದೆ. ಅಲ್ಲದೆ ಸಿಬ್ಬಂದಿಗೆ ಏಪ್ರಿಲ್ನಿಂದ ಕನಿಷ್ಠ 16,000 ರೂಪಾಯಿ ವೇತನ ಘೋಷಿಸಲಾಗಿದೆ. ಜೈಪುರದ ಬಿಜೆಪಿ ಕಚೇರಿಯ ಸಭೆ ವೇಳೆ ವೇದಿಕೆಯಲ್ಲೇ ಹೊಡೆದಾಟ ನಡೆದಿದೆ. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಸದಸ್ಯರ ಸಭೆಯಲ್ಲಿ ವಾಗ್ವಾದ ತಾರಕಕ್ಕೇರಿ ಕೈ ಮಿಲಾಯಿಸುವ ಹಂತಕ್ಕೂ ಜಗಳ ತಲುಪಿದೆ. ಪರಸ್ಪರ ಕೊರಳಪಟ್ಟಿ ಹಿಡ್ಕೊಂಡು ನಾಯಕರು ಬಡದಾಡಿಕೊಂಡಿದ್ದಾರೆ. ಗಲಾಟೆಗೆ ಕಾರಣ ತಿಳಿದು ಬಂದಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಬರುತ್ತಿದ್ದಂತೆ ಆಡಳಿತಾತ್ಮಕವಾಗಿ ಅನೇಕ ಬದಲಾವಣೆಗಳನ್ನು ತರ್ತಿದ್ದಾರೆ. ಅಮೆರಿಕದ ಹವಾಮಾನ ಮತ್ತು ಪರಿಸರ ಕ್ಷೇತ್ರದಲ್ಲಿ ನಿಯೋಜಿತವಾಗಿರುವ ಸುಮಾರು 65% ಸಿಬ್ಬಂದಿಯನ್ನ ಕೆಲಸದಿಂದ ವಜಾಗೊಳಿಸಲು ಟ್ರಂಪ್ ಆದೇಶಿಸಿದ್ದಾರೆ. ಟ್ರಂಪ್ ಆದೇಶದಿಂದ ಸಾವಿರಾರು ಜನರು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ.
ಖ್ಯಾತ ನಿರ್ದೇಶಕ ರಾಜಮೌಳಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸೆಲ್ಫಿ ವಿಡಿಯೋ ಮಾಡಿ ರಾಜಮೌಳಿ 34 ವರ್ಷಗಳ ಆಪ್ತ ಸ್ನೇಹಿತ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಮದುವೆಯಾಗದೇ ಇರೋದಕ್ಕೆ ರಾಜಮೌಳಿ ಕಾರಣ. ನಾನು ರಾಜಮೌಳಿ ಇಬ್ರು ಒಬ್ಬಳನ್ನೇ ಪ್ರೀತಿ ಮಾಡ್ತಿದ್ವಿ. ರಾಜಮೌಳಿಗಾಗಿ ನಾನು ಹುಡುಗಿನ ಬಿಟ್ಕೊಟ್ಟೆ. ಹುಡುಗಿಯ ವಿಚಾರಕ್ಕೆ ತನಗೆ ಕಿರುಕುಳ ಆಗಿದೆ ಅಂತ ಸ್ನೇಹಿತ ಶ್ರೀನಿವಾಸ್ ರಾವ್ ಆರೋಪಿಸಿದ್ದಾರೆ. ಕಿರುಕುಳದಿಂದ ನಾನು ಸೂಸೈಡ್ ಮಾಡ್ಕೊಳ್ತಿದ್ದೀನಿ ಅಂತ ಸೆಲ್ಫಿ ವಿಡಿಯೋ ಮಾಡಿ ಹೇಳಿರೋದು ಸಂಚಲನ ಸೃಷ್ಟಿಸಿದೆ. నెంబర్ 1 డైరెక్టర్ ఎస్ఎస్ రాజమౌళి అండ్ రమ రాజమౌళి వల్ల నేను చనిపోతున్నాను. అందుకు సంబంధించి నేను ఇస్తున్న మరణ వాంగ్మూలం. వీడేంటి పబ్లిసిటీ కోసం ఇలా చేస్తున్నాడు అని మీరు అనుకోవద్దు. పబ్లిసిటీ చేసుకునేవాడు ఎవడో చనిపోవాలని అనుకోడు. అందుకే మరణ వాంగ్మూలం ఇస్తున్నాను. నేను పనిచేసిన వాళ్ళలో ఎంఎం కీరవాణి, గుండం గంగరాజు గారు, చంద్రశేఖర్ రిలేటివ్, అను రాఘవపూడి, మైత్రి మూవీస్ ఎంఓ చెర్రి, డ్రీమ్ ఫార్మర్ సుధీర్, ఇలా లిస్ట్ చెప్పుకుంటూ పోతే చాలా ఉంది. వీళ్ళందరికీ మా ఫ్రెండ్షిప్ గురించి తెలుసు. మేము ఎంత క్లోజ్ ఫ్రెండ్స్ ఏంటి అనేది అందరికీ తెలుసు. స్టోరీలోకి వస్తే మాది 1990 నుంచి ఫ్రెండ్స్. మాది 34 సంవత్సరాల ఫ్రెండ్షిప్. రామాయణం, మహాభారతం ఆడవాళ్ళ వల్ల జరిగాయి అంటే ఏంటో అనుకున్నాను, కానీ ఒక అమ్మాయి వల్ల మేము ఇలా అవ్వాల్సి వస్తుందని కళ్ళలో కూడా ఊహించలేదు. అందరి జీవితాలలోనే మా జీవితంలో కూడా ఒక అమ్మాయి ప్రవేశించింది. ముందు రాజమౌళి, తర్వాత నేను. యాజ్ ఇట్ ఈస్ ట్రయాంగిల్ లవ్ స్టోరీ. ಇಂಡಿಯನ್ 2 ಹಾಗೂ ಗೇಮ್ ಚೇಂಜರ್ ಸೋಲಿನ ನಂತರ ಕಂಗಾಲಾಗಿರೋ ಶಂಕರ್ ಮುಂದಿನ ಸಿನಿಮಾ ಯಾರಿಗೆ ಮಾಡ್ತಾರೆ ಅನ್ನುವ ಕುತೂಹಲ ಚಿತ್ರರಸಿಕರಲ್ಲಿದೆ. ಔಟ್ಡೇಟೆಡ್ ಡೈರೆಕ್ಟರ್ ಅಂತಾನೆ ಕರೆಸಿಕೊಳ್ತಿರೋ ಶಂಕರ್ಗೆ ಯಾರು ತಾನೇ ಕಾಲ್ ಶೀಟ್ ಕೊಡ್ತಾರೆ ಅನ್ನುವ ಚರ್ಚೆಯೂ ಇದೆ. ಇವೆಲ್ಲದರ ನಡುವೆ ತಲಾ ಅಜಿತ್ ಅವರಿಗೆ ಸಿನಿಮಾ ಮಾಡಲು ಶಂಕರ್ ತಯಾರಿ ನಡೆಸಿದ್ದಾರೆ ಅನ್ನುವ ಅಪ್ಡೇಟ್ ಕಾಲಿವುಡ್ನಿಂದ ಕೇಳಿ ಬರ್ತಿದೆ. ಎಂದಿರನ್, ಶಿವಾಜಿಯಂತಹ ಹಿಟ್ ಕೊಟ್ಟಿರೋ ಶಂಕರ್ ಕಮ್ ಬ್ಯಾಕ್ ಮಾಡ್ತಾರಾ? ಕಾದು ನೋಡಬೇಕು.